ಹಾಯ್ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಜುಲೈ ತಿಂಗಳಿನಲ್ಲಿ ಬುಧನು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸಂಚಾರವನ್ನು ಮಾಡುತ್ತಿದ್ದಾನೆ. ಇದರ ಪರಿಣಾಮವಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದಾಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಬುಧನು ಮಿಥುನ ರಾಶಿಯಲ್ಲಿ ತನ್ನ ಹಿಮ್ಮುಖ ಸಂಚಾರವನ್ನು ಮಾಡುವ ಕಾರಣದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಹಾಗೆ ಈ ಸಮಯದ ಗ್ರಹ ಗೋಚಾರ ಫಲಿತಾಂಶ ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ನಿಮ್ಮ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕು, ಹಾಗೆ ಈ ಪ್ರಸ್ತುತ ಸಮಯದ ಗ್ರಹ ಸಂಚಾರದ ಪರಿಣಾಮದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಯಾವುದೇ ಸರಳ ಪ್ರಶ್ನೆಗಳಿದ್ದರೂ ಕೂಡ ನೀವು ಕೇಳಬಹುದಾಗಿರಲಿದೆ. ಅದಕ್ಕೆ ಮುಂದಿನ ವಿಡಿಯೋಗಳಲ್ಲಿ ಉತ್ತರವನ್ನು ನೀಡಲಾಗುತ್ತದೆ. ಈಗ ನಾವು ನೋಡೋಣ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ಯಾವ ಕ್ಷೇತ್ರದಲ್ಲಿ ತೆಗೆದುಕೊಳ್ಳಬೇಕು, ಬುಧನ ಸಂಚಾರದ ಪರಿಣಾಮ ಹೇಗಿರಲಿದೆ ಎಂದು. ಶಿಕ್ಷಣ ಮತ್ತು ವ್ಯವಹಾರದ ಗ್ರಹವಾದ ಬುಧ ಮಾತು ಮತ್ತು ಬುದ್ಧಿಶಕ್ತಿಯ ಮೇಲೆ ವಿಶೇಷ ಅಧಿಕಾರವನ್ನು ಹೊಂದಿದ್ದಾನೆ. ಹಾಗೆ ಜುಲೈ 7, 2026ರ ಬೆಳಗ್ಗೆ 10:32ರಲ್ಲಿ ಮಿಥುನ ರಾಶಿಗೆ ಮರಳಿ ಹೋಗಿದ್ದಾನೆ. ಇದರಿಂದಾಗಿ ಪ್ರಮುಖವಾಗಿ ನೀವು ಗೊಂದಲದ ವಾತಾವರಣವನ್ನು ನಿಮ್ಮ ಕ್ಷೇತ್ರದಲ್ಲಿ ನೋಡಲಿದ್ದೀರಿ. ಈ ಹಿಮ್ಮುಖ ಸಂಚಾರದಿಂದಾಗಿ ಅನೇಕ ರೀತಿಯ ಬದಲಾವಣೆ ಪ್ರತಿ ಕ್ಷೇತ್ರದಲ್ಲೂ, ಪ್ರತಿ ಗ್ರಹಗಳಲ್ಲೂ ಹಾಗೆ ಇನ್ನಿತರ ವಿಷಯಗಳಲ್ಲೂ ಕೂಡ ನಡೆಯಲಿದೆ. ಈ ಹಿಮ್ಮುಖ ಸಂಚಾರವು 24, 25ರವರೆಗೆ ಇರಲಿದೆ. ತದಾದ ನಂತರದಲ್ಲಿ ಶುಭ ಫಲಿತಾಂಶವನ್ನು ಬುಧನು ನೀಡುತ್ತಾನೆ. ಅಲ್ಲಿಯವರೆಗೆ ಗೊಂದಲಗಳು, ಸುಳ್ಳು ಸುದ್ದಿಗಳು ಹಾಗೆ ವದಂತಿಗಳು ಹೆಚ್ಚಾಗುತ್ತದೆ. ಸರ್ಕಾರಿ ಹೇಳಿಕೆಗಳನ್ನು ಬದಲಾಯಿಸುವುದು ಹಾಗೆ ಹಿಂತೆಗೆದುಕೊಳ್ಳುವುದು ಮುಂತಾದ ಘಟನೆಗಳು ಸಹ ಇಲ್ಲಿ ಕಂಡು ಬರಲಿದೆ. ತಂತ್ರಜ್ಞಾನದಲ್ಲಿ ನಡೆಯುವ ಅನೇಕ ರೀತಿಯ ಸಮಸ್ಯೆಗಳು ಹಾಗೆ ವಿಳಂಬಗಳು, ಸಂಪನ್ಮೂಲಗಳಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಈ ಸಮಯದಲ್ಲಿ ಬುಧನ ಹಿಮ್ಮುಖ ಸಂಚಾರ ನಡೆಸಲಿದೆ. ಹಾಗೆ ಅಂತಾರಾಷ್ಟ್ರೀಯ ಮಾತುಕತೆಗಳಲ್ಲಿ ತಪ್ಪು ತಿಳುವಳಿಕೆಗಳು, ಒಪ್ಪಂದದಲ್ಲಿ ಬದಲಾವಣೆಗಳು, ಹಳೆಯ ಸಮಸ್ಯೆಗಳ ಪುನರುಜ್ಜೀವನವನ್ನು ನೀವು ಕಾಣಲಿದ್ದೀರಿ. ತಂತ್ರಜ್ಞಾನ ಸಂವಹನ ಕ್ಷೇತ್ರದಲ್ಲಿ ಏರಿಳಿತವನ್ನು ಕಾಣಬಹುದಾಗಿದ್ದು, ಹವಾಮಾನ ಬದಲಾವಣೆ ಹಾಗೆ ವಿಮಾನ ಸಂಬಂಧಿತ ಘಟನೆಗಳು ಸಹ ನಡೆಯುವ ಸಾಧ್ಯತೆ ಇರಲಿದೆ. ಭಾರತದ ವ್ಯಾಪಾರ, ಶಿಕ್ಷಣ, ಮಾಧ್ಯಮ, ಐಟಿ ಕ್ಷೇತ್ರದಲ್ಲೂ ಕೂಡ ಈ ಸಮಯದಲ್ಲಿ ಪರಿಣಾಮಗಳು ಬೀರಲಿದೆ. ಹಾಗೆ ಇದು ಜುಲೈ 25, 2026ರವರೆಗೆ ಇರಲಿದ್ದು, ತದಾದ ನಂತರದಲ್ಲಿ ಬುಧ ಗ್ರಹವು ಆರೋಗ್ಯಕರ ಬದಲಾವಣೆಯನ್ನು ಬಲವನ್ನು ಪಡೆಯಲಿದ್ದಾನೆ. ಅನೇಕ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಅನುಕೂಲಕರ ಫಲಿತಾಂಶವನ್ನು ನೀಡುತ್ತಾನೆ. ಹಾಗಾದ್ರೆ ಈ ಬುಧನ ಹಿಮ್ಮುಖ ಸಂಚಾರವು ವೃಶ್ಚಿಕ ರಾಶಿಯವರ ಜೀವನದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂಬುದನ್ನ ಈಗ ವಿವರವಾಗಿ ನೋಡೋಣ. ವೃಶ್ಚಿಕ ರಾಶಿ ಚಕ್ರದ ಜನರೇ, ನಿಮ್ಮ ಜಾತಕದಲ್ಲಿ ಬುಧನು 8ನೇ ಮತ್ತು ಲಾಭದ ಮನೆಯ ಅಧಿಪತಿಯಾಗಿದ್ದಾನೆ. ಮಿಥುನ ರಾಶಿಯಲ್ಲಿ ಸಾಗುವ ಸಮಯದಲ್ಲಿ ಬುಧ ಗ್ರಹವು ನಿಮ್ಮ 8ನೇ ಮನೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ಇದರಿಂದಾಗಿ ಬುಧ ಗ್ರಹವು ಈ ಸಮಯದಲ್ಲಿ ನಿಮಗೆ ಹೆಚ್ಚು ಉತ್ತಮ ಫಲಿತಾಂಶವನ್ನು ನೀಡುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ. 8ನೇ ಮನೆಯಲ್ಲಿ ಬುಧ ಗ್ರಹ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದಲ್ಲದೆ ಬುಧನು ತನ್ನದೇ ಆದ ರಾಶಿ ಚಕ್ರ ಚಿಹ್ನೆಯಲ್ಲಿ ಇರುತ್ತಾನೆ.
ಇದರಿಂದ ಬುಧನು ತನ್ನ ಮಟ್ಟದಲ್ಲಿ ನಿಮಗೆ ಅನುಕೂಲಕರ ಫಲಿತಾಂಶವನ್ನು ನೀಡಲು ಬಯಸುತ್ತಾನೆ. ಜುಲೈ 24-25 ಬುಧ ಗ್ರಹವು ದಹನಶೀಲ ಮತ್ತು ಹಿಮ್ಮೆಟ್ಟುವಿಕೆಯಲ್ಲಿ ಇರುವುದರಿಂದಾಗಿ ಈ ಅನುಕೂಲತೆಯು ನಿಮಗೆ ಸಂಪೂರ್ಣವಾಗಿ ತಲುಪದಿದ್ದರೂ ಕೆಲವೊಮ್ಮೆ ನೀವು ನೇರ ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆಯಬಹುದು. ಕೆಲಸದಲ್ಲಿನ ಅಡೆತಡೆಗಳ ನಂತರ ನೀವು ಯಶಸ್ಸನ್ನು ಪಡೆಯಬಹುದಾಗಿದ್ದು, ಇದಲ್ಲದೆ ಸಕಾರಾತ್ಮಕ ಕಾರ್ಯಗಳಲ್ಲಿ ನೀವು ಉತ್ತಮವಾಗಿ ಚಟುವಟಿಕೆಯಲ್ಲಿ ಕಾರ್ಯನಿರ್ವಹಿಸಲಿದ್ದೀರಿ. ನೀವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲಿದ್ದೀರಿ, ನಿಮಗೆ ಗೌರವ ಸಿಗುತ್ತದೆ. ಇದಲ್ಲದೆ ಹೊರತಾಗಿಯೂ ನೀವು ನಿಮ್ಮ ಮಾತನ್ನು ನಿಯಂತ್ರಿಸಿದರೆ ಫಲಿತಾಂಶಗಳು ಇನ್ನೂ ಉತ್ತಮವಾಗಿರಲಿದೆ, ಏಕೆಂದರೆ ಈ ಸಮಯದಲ್ಲಿ ಶನಿಯ ಅಂಶವು ಮಾತಿನ ಸ್ಥಳದಲ್ಲಿ ಇರಲಿದೆ. ಹಾಗೆ ಈ ಸಮಯದಲ್ಲಿ ಶನಿಯ ಪ್ರಭಾವದಿಂದ ಅನೇಕ ರೀತಿಯ ಬದಲಾವಣೆಗಳು ಅಥವಾ ಒಂದಿಷ್ಟು ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆ ಇರಲಿದ್ದು, ಮಂಗಳನ ಪ್ರಭಾವವು ಮಾತಿನ ಸ್ಥಳದ ಮೇಲೆ ದೀರ್ಘಕಾಲ ಉಳಿಯುತ್ತದೆ. ಆದ್ದರಿಂದ ನಿಮ್ಮ ಮಾತನ್ನು ನಿಯಂತ್ರಿಸುವ ಮೂಲಕ ಹೊಂದಾಣಿಕೆಯ ಗ್ರಾಫ್ ಮತ್ತಷ್ಟು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಕನಿಷ್ಠ 5 ನಿಮಿಷದ ಕಾಲ ಧ್ಯಾನ, ಯೋಗ ಇನ್ನಿತರ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿಕೊಳ್ಳುವುದು ಶುಭದಾಯಕವಾಗಿರಲಿದೆ. ಬುಧ ಗ್ರಹನ ಹಿಮ್ಮೆಟ್ಟುವಿಕೆ ಈ ಎಲ್ಲ ಬದಲಾವಣೆಯನ್ನು ತರಲಿದ್ದು, ಇನ್ನು ವೃಶ್ಚಿಕ ರಾಶಿಯವರ ಜುಲೈ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಏನನ್ನು ಸೂಚಿಸಲಿದೆ ಎಂಬುದನ್ನ ತಿಳಿಯೋಣ. ಗ್ರಹ ಸಂಚಾರವನ್ನು ನಾವು ಪ್ರಮುಖವಾಗಿ ಗಮನಿಸುವುದಾದರೆ ಗುರುವಿನ ಸಂಚಾರ. ಗುರುವು ಈ ತಿಂಗಳು ಪೂರ್ತಿ ಕರ್ಕಾಟಕ ರಾಶಿಯಲ್ಲಿ ಅಂದರೆ ವೃಶ್ಚಿಕ ರಾಶಿಯ 9ನೇ ಮನೆಯಲ್ಲಿ ಇರಲಿದೆ. ಇದು ಉತ್ತುಂಗ ಸ್ಥಾನವೂ ಕೂಡ ಹೌದು. ಇದರಿಂದಾಗಿ ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ ಮತ್ತು ದೀರ್ಘ ಪ್ರಯಾಣವನ್ನು ಗುರುವು ಬೆಂಬಲಿಸುತ್ತಾನೆ. ಇದು ನಿಮಗೆ ಉತ್ತಮ ರೀತಿಯ ಫಲಿತಾಂಶವನ್ನು ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ. ಎರಡನೇದಾಗಿ ಸೂರ್ಯನ ಸಂಚಾರ. 8ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರಲಿದೆ. ಜುಲೈ 16ರವರೆಗೆ ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಸೂರ್ಯನು ಕರ್ಕಾಟಕ ರಾಶಿಗೆ ಜುಲೈ 16ರಂದು ಪ್ರವೇಶಿಸುತ್ತಾನೆ. ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ ಮತ್ತು ಗುಪ್ತ ವಿಷಯಗಳಲ್ಲಿ ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ, ದೀರ್ಘಕಾಲದ ಪ್ರಯಾಣದ ಕಡೆಗೆ ನಿಮ್ಮ ಗಮನವನ್ನು ಹೆಚ್ಚಿಸುತ್ತಾನೆ. ಇದು ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣುವಂತೆ ಮಾಡಲಿದೆ. ಮುಂದಿನದಾಗಿ ಮಂಗಳನ ಸಂಚಾರ. ಮಂಗಳ 7ನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದು, ಈ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ಮಂಗಳನ ಸಂಚಾರದಿಂದಾಗಿ ಮದುವೆ, ಪಾಲುದಾರಿಕೆ, ಸಾರ್ವಜನಿಕ ವ್ಯವಹಾರಗಳಿಗೆ ಶಕ್ತಿಯನ್ನು ತುಂಬುತ್ತದೆ. ಆದರೆ ಅಸಹನೆಯನ್ನು ನಿಯಂತ್ರಿಸಬೇಕೆಂದು ಕೂಡ ಇಲ್ಲಿ ತಿಳಿಸಲಾಗಿದೆ. ಮಂಗಳನಿಂದಾಗಿ ಒಂದಿಷ್ಟು ಧೈರ್ಯ ಹಾಗೆ ಅಸಹನೆಯ ವರ್ತನೆಗಳು ಕೂಡ ಉಂಟಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯೊಂದಿಗೆ ಮುಂದುವರಿಯಿರಿ. ಮುಂದಿನದಾಗಿ ಶುಕ್ರನ ಸಂಚಾರ. ಶುಕ್ರ 9ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಸಿಂಹ ರಾಶಿಯಲ್ಲಿ ಶುಕ್ರನ ಸಂಚಾರ ಅಂದರೆ 10ನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ, ದೀರ್ಘ ಪ್ರಯಾಣದ ಮೂಲಕ ಹಾಗೆ ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನದ ಮೂಲಕ ಸಾಂತ್ವನವನ್ನು ತರುತ್ತದೆ. ಶುಕ್ರನ ಅನುಗ್ರಹ ಶುಭದಾಯಕವಾಗಿರಲಿದೆ. ಹಾಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಶುಭ, ಸಕಾರಾತ್ಮಕ ಹಾಗೆ ಆರ್ಥಿಕ ಬೆಂಬಲವನ್ನು ಶುಕ್ರನು ನಿಮಗೆ ನೀಡಲಿದ್ದಾನೆ. ಮುಂದಿನದಾಗಿ ಬುಧನ ಸಂಚಾರ. ಬುಧನು ಈ ಪ್ರಸ್ತುತ ಸಮಯದಲ್ಲಿ ಕರ್ಕಾಟಕ ರಾಶಿಯಿಂದ ಮಿಥುನ ರಾಶಿಗೆ ಮರಳಿ ಹೋಗಿರುವುದರಿಂದಾಗಿ ಅಂದರೆ ಹಿಮ್ಮುಖ ಸಂಚಾರವನ್ನು ಮಾಡುತ್ತಿರುವುದರಿಂದಾಗಿ ಸಂವಹನ, ನಿರ್ಧಾರಗಳು, ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ ಮತ್ತು ದೀರ್ಘ ಪ್ರಯಾಣಗಳು, ಹಠಾತ್ ಬದಲಾವಣೆಗಳು, ಸಂಶೋಧನೆ, ವಿಮೆ, ಗುಪ್ತ ವಿಷಯಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾನೆ. ಬುಧನ ಸಂಚಾರದ ಪರಿಣಾಮದಿಂದಾಗಿ ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅನೇಕ ರೀತಿಯ ಗೊಂದಲ, ಸಮಸ್ಯೆಯನ್ನು ನೀವು ಕಾಣಲಿದ್ದೀರಿ. ಮುಂದಿನದಾಗಿ ಶನಿಯ ಸಂಚಾರ. ಶನಿ 5ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇದ್ದು, ಇದರಿಂದಾಗಿ ಶಿಕ್ಷಣ, ಮಕ್ಕಳು, ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯಲ್ಲಿ ತಾಳ್ಮೆ ಅಗತ್ಯವೆಂದು ತಿಳಿಸಲಾಗಿದೆ. ಹಾಗಾಗಿ ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ವರ್ತಿಸಿದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಕಾಣಬಹುದಾಗಿರಲಿದೆ.
ಇನ್ನ ರಾಹುವಿನ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ರಾಹುವಿನ ಸಂಚಾರದ ಪರಿಣಾಮ ಮನೆ, ಆಸ್ತಿ, ವಾಹನಗಳು, ಆಂತರಿಕ ಶಾಂತಿಯ ಮೂಲಕ ಅಸಾಮಾನ್ಯ ಅವಕಾಶಗಳು ಮತ್ತು ಆಸೆಗಳನ್ನು ಉದ್ಭವಿಸುತ್ತದೆ. ಇದರಿಂದಾಗಿ ರಾಹು ನಿಮಗೆ ಅನೇಕ ರೀತಿಯಲ್ಲಿ ಅವಕಾಶವನ್ನು ನೀಡಿದರೂ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕೆಂದು ಇಲ್ಲಿ ತಿಳಿಸಲಾಗಿದೆ. ಇನ್ನ ಮುಂದಿನದ್ದಾಗಿ ಕೇತುವಿನ ಸಂಚಾರ. ಕೇತು 10ನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು, ಕೇತುವಿನ ಸಂಚಾರದ ಪರಿಣಾಮ ವೃತ್ತಿ, ಅಧಿಕಾರ, ಖ್ಯಾತಿ ಮತ್ತು ಸಾರ್ವಜನಿಕ ಸ್ಥಾನಮಾನದಲ್ಲಿ ನಿರ್ಲಿಪ್ತತೆ, ಅನಿಶ್ಚಿತೆಯನ್ನು ಉಂಟು ಮಾಡಬಹುದು. ಎಚ್ಚರಿಕೆಯಿರಲಿ, ತಾಳ್ಮೆ ಇರಲಿ. ತಾಳ್ಮೆಯೊಂದಿಗೆ ಮುಂದುವರಿದರೆ ಎಲ್ಲವೂ ಶುಭದಾಯಕವಾಗಿರಲಿದೆ. ಉತ್ತಮ ಫಲಿತಾಂಶವನ್ನು ಕಾಣಲು ಸಾಧ್ಯವಾಗಲಿದೆ. ಇದು ಪ್ರಮುಖವಾಗಿ ಗ್ರಹ ಸಂಚಾರದಿಂದಾಗಿ ನೋಡುವ ಬದಲಾವಣೆಗಳಾಗಿದ್ದು, ಇನ್ನ ಈ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳ ಜೊತೆಗೆ ಮುಂದುವರಿಯಬೇಕು ಎಂಬುದನ್ನ ಈಗ ತಿಳಿಯೋಣ. ವೃತ್ತಿ ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಮಾರ್ಗದರ್ಶಕರು ಮತ್ತು ಹಿರಿಯರ ಸಹಾಯದಿಂದ ಮಾರ್ಗದರ್ಶನದಿಂದ ಅನೇಕ ರೀತಿಯ ಬದಲಾವಣೆ ಆಗಲಿದೆ. ದೀರ್ಘ ಪ್ರಯಾಣ, ಉತ್ತಮ ಕಲಿಕೆ ಹಾಗೆ ನೀತಿ ಮಟ್ಟದ ಕೆಲಸವು ವೃತ್ತಿ ಜೀವನದ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತದೆ. ತಿಂಗಳ ದ್ವಿತೀಯಾರ್ಧವು ಹೆಚ್ಚು ನಿರ್ಣಯಕಾರಿಯಾಗಿರಲಿದೆ, ಏಕೆಂದರೆ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಉತ್ತುಂಗದಲ್ಲಿ ಇರುವ ಗುರುವಿನ ಜೊತೆ ಸೇರುತ್ತಾನೆ. ವೃಶ್ಚಿಕ ರಾಶಿಯವರಿಗೆ ಇದು 9ನೇ ಮನೆಯ ಸಕ್ರಿಯತೆಯನ್ನು ತೋರುತ್ತದೆ. ಹಾಗೆ ಅದರಿಂದ ಅದೃಷ್ಟ, ತಂದೆ, ಶಿಕ್ಷಕರು, ಧರ್ಮ, ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದ ವೃತ್ತಿ ನಿರ್ಧಾರಗಳು ಮುಖ್ಯವಾಗಿರಲಿದೆ. ಇನ್ನ 7ನೇ ಮನೆಯಲ್ಲಿ ಮಂಗಳನು ಇರುವುದರಿಂದಾಗಿ ಧೈರ್ಯ ಮತ್ತು ವೇಗವನ್ನು ನೀಡುತ್ತಾನೆ. ಅಂದಾಗ್ಯೂ ಹಿರಿಯರು, ಕ್ಲೈಂಟ್ಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಕಠಿಣವಾಗಿ ಮಾತನಾಡುವುದನ್ನು ತಪ್ಪಿಸುವುದು ಬಹುಮುಖ್ಯವಾಗಿದ್ದು, 5ನೇ ಮನೆಯಲ್ಲಿ ಶನಿಯ ಸ್ಥಾನವು ಕೆಲವು ಫಲಿತಾಂಶಗಳನ್ನು ವಿಳಂಬಗೊಳಿಸಬಹುದು. ಆದ್ದರಿಂದ ಇದು ನಿಮಗೆ ಹೆಚ್ಚು ಪ್ರಬುದ್ಧ ಹಾಗೆ ಉತ್ತಮ ರೀತಿಯ ಕೆಲಸದ ಮಾದರಿಯನ್ನು ನಿರ್ಮಿಸಲು ಇದು ಸಹಕಾರಿಯಾಗಿರಲಿದೆ. ಇದರಿಂದ ಭವಿಷ್ಯದಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು, ಗೌರವ, ಸ್ಥಾನ, ಮಾನ, ಮನ್ನಣೆಯನ್ನು ಪಡೆಯಲು ಶನಿದೇವನ ಈ ವಿಳಂಬತೆ ಕಾರಣವಾಗಬಹುದು. ಆದರೆ ಎಲ್ಲವನ್ನು ತಾಳ್ಮೆಯಿಂದ ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಆರ್ಥಿಕ ವ್ಯವಹಾರಗಳಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಜಂಟಿ ಹಣಕಾಸು ಪಾಲುದಾರಿಕೆ ಹಣಕ್ಕೆ ಪಾರದರ್ಶಕತೆ ಬೇಕು. ಗುರುವು ರಕ್ಷಣೆ ಮತ್ತು ಉತ್ತಮ ತೀರ್ಪನ್ನು ನೀಡುತ್ತಾನೆ. ವಿಶೇಷವಾಗಿ 9ನೇ ಮನೆಯ ಸಕ್ರಿಯತೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಸ್ಥಿರವಾದ ಕೆಲಸದ ಮೂಲಕ ಆದಾಯದ ಸುಧಾರಣೆಯನ್ನು ನೋಡಬಹುದಾಗಿರಲಿದೆ. ಖರ್ಚುಗಳನ್ನು ಬರೆದಿಟ್ಟುಕೊಳ್ಳಿ ಹಾಗೆ ಖರ್ಚುಗಳನ್ನು ನಿಯಂತ್ರಿಸಿ. ಇದರಿಂದ ಆರ್ಥಿಕವಾಗಿ ಆಗುವ ಗೊಂದಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ. ಪುರಾವೆಗಳಿಲ್ಲದೆ ಊಹಾತ್ಮಕ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಹಾಗೆ ಭಾವನಾತ್ಮಕ ಖರೀದಿಗಳಿಗೆ ಸಾಲವನ್ನು ನೀಡುವುದನ್ನು ತಪ್ಪಿಸಬೇಕಾಗಿರಲಿದೆ. ನೀವು ಆಸ್ತಿ, ವಾಹನ, ಶಿಕ್ಷಣ, ಪ್ರಯಾಣ ಅಥವಾ ವ್ಯಾಪಾರ ಹೂಡಿಕೆಯಲ್ಲಿ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಅದನ್ನು ಅಂತಿಮಗೊಳಿಸುವ ಮೊದಲು ಸಲಹೆಗಾರರ ಸಲಹೆ ಪಡೆಯಿರಿ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದ ಆಗುವ ಆರ್ಥಿಕ ಬಿಕ್ಕಟ್ಟನ್ನು, ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇದು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಲಿದೆ. ಇನ್ನ ಮುಂದಿನದಾಗಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ, ಆರೋಗ್ಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಆತಂಕ, ಅತಿಯಾಗಿ ಯೋಚಿಸುವುದು ಮತ್ತು ಅನಿಯಮಿತ ಆಹಾರ ಪದ್ಧತಿಯನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ. ಮಂಗಳ ಗ್ರಹವು ಶಾಖ, ಕಿರಿಕಿರಿ, ಚಟಪಟಿಕೆಯನ್ನು ಹೆಚ್ಚಿಸಬಹುದು. ಆದ್ದರಿಂದ ಅನಿಯಮಿತ ಆಹಾರ, ಕೋಪ ಮತ್ತು ಅತಿಯಾದ ಕೆಲಸವನ್ನು ತಪ್ಪಿಸಿ ಹಾಗೆ ನಿರ್ಲಕ್ಷಿಸಲ್ಪಟ್ಟ ಸಮಸ್ಯೆಯನ್ನು ಮುಂದೂಡಬಾರದು ಎಂದು ಶನಿದೇವನು ತಿಳಿಸಲಿದ್ದಾನೆ. ಇದರಿಂದ ಆರೋಗ್ಯದಲ್ಲಿ ಒಂದಿಷ್ಟು ತೊಂದರೆಯನ್ನು ಕಾಣುವ ಸಾಧ್ಯತೆ ಇರಲೆಂದು ಸೂಚಿಸುತ್ತಾನೆ. ನಿಯಮಿತ ನಿದ್ರೆ, ನಡಿಗೆ, ಪ್ರಾಣಾಯಾಮ, ಸರಳ ಆಹಾರವು ಈ ಸಮಯದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ನಿಮಗೆ ಈಗಾಗಲೇ ದೀರ್ಘಕಾಲದ ಆರೋಗ್ಯದ ಸಮಸ್ಯೆ ಇದ್ದರೆ ತಡ ಮಾಡದೆ ವೈದ್ಯಕೀಯ ಸಲಹೆ ಪಡೆಯುವುದು ಉತ್ತಮವಾಗಿರಲಿದೆ. ಇದರಿಂದ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಆರೋಗ್ಯದಲ್ಲಿ ಕಾಣಲು ಸಾಧ್ಯವಾಗಲಿದೆ. ಇನ್ನ ಮುಂದಿನದ್ದಾಗಿ ಕೌಟುಂಬಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನು ತಿಳಿಯೋಣ.
ತಂದೆ, ಗುರುಗಳು ಮತ್ತು ಹಿರಿಯರಿಂದ ಬೆಂಬಲ ನಿಮಗೆ ಹೆಚ್ಚಾಗಲಿದೆ. ತೀರ್ಥಕ್ಷೇತ್ರಗಳಿಗೆ ಹಾಗೆ ದೂರ ಪ್ರಯಾಣದಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಅವಕಾಶಗಳನ್ನು ನೀವು ನೀಡಲಿದ್ದೀರಿ. ತಿಂಗಳ ಆರಂಭದಲ್ಲಿ ಶುಕ್ರನು ತನ್ನ ರಾಶಿಚಕ್ರ ಬದಲಾಯಿಸಿರುವ ಕಾರಣದಿಂದ ಉತ್ತಮ ರೀತಿಯ ಬದಲಾವಣೆ, ಉಷ್ಣತೆಯ ಹೆಚ್ಚಳವನ್ನು ಕೂಡ ನೀವು ಕಾಣಲಿದ್ದೀರಿ. ಭಾವನಾತ್ಮಕ ಉಷ್ಣತೆಯಿಂದ ಒಂದಿಷ್ಟು ಕಿರಿಕಿರಿ ಕೂಡ ಉಂಟಾಗಬಹುದು. ಹಾಗೆ ಇದರ ಜೊತೆಗೆ 10ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮ ವೃತ್ತಿ, ಅಧಿಕಾರ, ಖ್ಯಾತಿ, ಸಾರ್ವಜನಿಕ ಸ್ಥಾನಮಾನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ದೂರ ಅಥವಾ ಗೊಂದಲವನ್ನು ಉಂಟು ಮಾಡಬಹುದು. ಮೃದುವಾಗಿ ಮಾತನಾಡಿ. ಪ್ರತಿಯೊಂದು ಸಣ್ಣ ವಿಷಯವನ್ನು ಚರ್ಚೆಯಾಗಿ ಪರಿವರ್ತಿಸಬೇಡಿ. ನೀವು ಮೊದಲು ಆಲಿಸಿ ನಂತರ ಪ್ರತಿಕ್ರಿಯಿಸಿದಾಗ ವೈಯಕ್ತಿಕ ಸಂಬಂಧಗಳಲ್ಲಿ, ಕುಟುಂಬ ಜೀವನದ ಸಾಮರಸ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು, ಸುಧಾರಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಇದು ಕುಟುಂಬ ಜೀವನದಲ್ಲಿ ವೈಯಕ್ತಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ವಹಿಸಬೇಕಾದ ಅಂಶವಾಗಿರಲಿದೆ. ಇನ್ನ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು, ವ್ಯಾಪಾರಸ್ಥರು ಹಾಗೆ ಸ್ವ ಉದ್ಯೋಗಿಗಳು ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು ಎಂಬುದನ್ನ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡಿ. ವ್ಯಾಪಾರಸ್ಥರು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ವಾಸ್ತವಿಕ ಯೋಜನೆಗಾಗಿ ಈ ತಿಂಗಳನ್ನು ಬಳಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಗುರುವು ಅದೃಷ್ಟ, ತಂದೆ, ಗುರುಗಳು, ಧರ್ಮ, ದೀರ್ಘ ಪ್ರಯಾಣದ ಮೂಲಕ ಬೆಳವಣಿಗೆಗೆ ಬೆಂಬಲವನ್ನು ನೀಡುತ್ತಾನೆ. ಬುಧನ ಚಲನೆಯು ಚರ್ಚೆಗಳು, ಕಾಗದ ಪತ್ರಗಳು, ಮಾತುಕತೆಯನ್ನು ಸುಧಾರಿಸುತ್ತದೆ. ನಿಮ್ಮ ಕ್ಷೇತ್ರವನ್ನು ಅವಲಂಬಿಸಿ ಹೊಸ ಗ್ರಾಹಕರ ಸಂಪರ್ಕಗಳು, ಪ್ರಯಾಣ, ಆನ್ಲೈನ್ ಸಂವಹನದ ಮೂಲಕ ಈ ಸಮಯದಲ್ಲಿ ಅನೇಕ ಗ್ರಾಹಕರ ಆಕರ್ಷಣೆ ಆಗಲಿದೆ. ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರ ಸುಧಾರಿಸುವುದರ ಜೊತೆಗೆ ಉತ್ತಮ ಸ್ಥಾನಮಾನ, ಗೌರವ, ಉತ್ತಮ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗಲಿದೆ. ಭಾವನೆ ಅಥವಾ ಒತ್ತಡದ ಮೇಲೆ ಮಾತ್ರ ಈ ಸಮಯದಲ್ಲಿ ನಿಮ್ಮ ಕ್ಷೇತ್ರವನ್ನು ವಿಸ್ತರಿಸಬೇಡಿ. ಮಂಗಳನು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಹುದು, ಆದರೆ ಶನಿಯು ದಸ್ತಾವೇಜೀಕರಣ, ಬಜೆಟ್ ನಿಯಂತ್ರಣ ಮತ್ತು ತಾಳ್ಮೆಯನ್ನು ಕೇಳುತ್ತಾನೆ. ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿದಾಗ ರಿಯಲ್ ಎಸ್ಟೇಟ್, ಶಿಕ್ಷಣ, ಸಲಹಾ, ಸಂವಹನ, ತಾಂತ್ರಿಕ ಕೆಲಸ, ವ್ಯಾಪಾರ ಮತ್ತು ಸೇವಾ ಆಧಾರಿತ ಚಟುವಟಿಕೆಗಳಲ್ಲಿ ಪ್ರಗತಿಯನ್ನು ನೀವು ಸಾಧಿಸಲು ಸಾಧ್ಯವಾಗಲಿದೆ. ಇದು ಸ್ವ ಉದ್ಯೋಗದಲ್ಲಿ ಇರುವಂತಹ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ಜುಲೈ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಗಳಾಗಿರಲಿದೆ. ಇನ್ನ ಮುಂದಿನದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು, ಹಾಗೆ ಯಾವ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ಕಾಣಬಹುದು ಎಂಬುದನ್ನ ತಿಳಿಯೋಣ. ವೃತ್ತಿಪರ ಹಾಗೆ ಇನ್ನಿತರ ಕೋರ್ಸ್ಗಳನ್ನು ಮಾಡುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳು ವೃತ್ತಿ ಆಧಾರಿತ ಅಧ್ಯಯನದಲ್ಲಿ ಮುಖ್ಯವಾಗಿ ಬದಲಾವಣೆಯನ್ನು ಕಾಣಲಿದ್ದಾರೆ. ಬುಧನ ಚಲನೆಯು ಪರಿಷ್ಕರಣೆ, ಚರ್ಚೆ, ಲಿಖಿತ ಅಭ್ಯಾಸದ ಮೂಲಕ ಕಲಿಕೆಗೆ ಸಹಾಯ ಮಾಡುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ನಿಗದಿತ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಈ ಸಮಯದಲ್ಲಿ ನಿಮ್ಮ ವೇಳಾಪಟ್ಟಿಯಂತೆ, ಅಂದರೆ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಅಭ್ಯಾಸವನ್ನು ಮಾಡಿದರೆ ಉತ್ತಮ ರೀತಿಯ ಅಂಕದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ. ಇತರರೊಂದಿಗೆ ನೀವು ನಿಮ್ಮ ಹೋಲಿಕೆಯನ್ನು ಮಾಡಬೇಡಿ, ಇದನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು, ಇನ್ನ ಒಂದೊಂದೇ ವಿಷಯಗಳನ್ನು ಪೂರ್ಣಗೊಳಿಸಿ ಮುಂದಿನ ವಿಷಯಕ್ಕೆ ಹೋಗುವುದು ಬಹು ಮುಖ್ಯವಾಗಿರಲಿದೆ. ಇದರಿಂದ ನಿಮಗೆ ಗೊಂದಲಗಳು ಕಡಿಮೆಯಾಗಲಿದೆ. ಉತ್ತಮ ಅಂಕ ಗಳಿಕೆಗೆ ಇದು ಸಹಕಾರಿಯಾಗಿರಲಿದೆ. ಶಿಕ್ಷಕರು, ಹಿರಿಯರು ಅಥವಾ ಮಾರ್ಗದರ್ಶಕರ ಮಾರ್ಗದರ್ಶನ ನಿಮಗೆ ಈ ತಿಂಗಳಿನಲ್ಲಿ ಉಪಯುಕ್ತವಾಗಿರಲಿದೆ. ಹಾಗಾಗಿ ಎಲ್ಲರ ಸಹಾಯ ಪಡೆಯಿರಿ, ಹಾಗೆ ಅವರ ಮಾತುಗಳನ್ನು ಆಲಿಸಿ ಅವರು ಹೇಳುವಂತೆ ಮುಂದುವರೆದರೆ ಉತ್ತಮ ರೀತಿಯ ಅಂಕ ಗಳಿಕೆಯನ್ನು ಕೂಡ ಮಾಡುವ ಸಾಧ್ಯತೆ ಅಧಿಕವಾಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಗಳಾಗಿದ್ದು, ಇನ್ನ ಜುಲೈ ತಿಂಗಳಿನಲ್ಲಿ ತಪ್ಪದೇ ಮಾಡಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಈಗ ತಿಳಿಯೋಣ. ಈ ತಿಂಗಳಿನಲ್ಲಿ ಒತ್ತಡವನ್ನು ಕಡಿಮೆ ಮಾಡಲು ಹಾಗೆ ಗುರು, ಶನಿ, ಇತರ ಗ್ರಹಗಳ ಅನುಕೂಲಕರ ಪರಿಸ್ಥಿತಿ
ಫಲಿತಾಂಶವನ್ನು ಬಲಪಡಿಸಿಕೊಳ್ಳಲು ಈ ಸರಳ ಜ್ಯೋತಿಷ ಪರಿಹಾರವನ್ನು ಅನುಸರಿಸಿ. ಮೊದಲನೇದಾಗಿ ಮಂಗಳವಾರದಂದು ಧೈರ್ಯ ಮತ್ತು ಕೋಪದ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಭಗವಾನ್ ಸುಬ್ರಹ್ಮಣ್ಯ ಅಥವಾ ಹನುಮಂತನನ್ನು ಪ್ರಾರ್ಥಿಸಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭದಾಯಕವಾಗಿರಲಿದೆ. ಇನ್ನ ಎರಡನೇದಾಗಿ ಅದೃಷ್ಟ ರಕ್ಷಣೆಗಾಗಿ ಗುರುವಾರದಂದು ಗುರುವಿಗೆ ಹಳದಿ ಹೂವು ಅಥವಾ ಅರಿಶಿಣವನ್ನು ಅರ್ಪಿಸುವುದು ಬಹು ಮುಖ್ಯವಾಗಿರಲಿದೆ. ಇನ್ನ ಕೊನೆಯದಾಗಿ ಕೇತುವಿನ ಅನಿಶ್ಚಿತತೆಯನ್ನು ಕಡಿಮೆ ಮಾಡಲು ವೃತ್ತಿ ನಿರ್ಧಾರಗಳಿಗೆ ಮನ್ನಣೆಯನ್ನು ಹಾಗೆ ವೃತ್ತಿ ನಿರ್ಧಾರಗಳಲ್ಲಿ ಉತ್ತಮವಾಗಿ ಬಲವನ್ನು ಪಡೆಯಲು ಗಣಪತಿಯ ಪ್ರಾರ್ಥನೆ ಮಾಡುವುದು ಶುಭದಾಯಕವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಇಂದಿನ ವಿಡಿಯೋದಲ್ಲಿ ಕೆಲವರು ಜುಲೈ ತಿಂಗಳು ನಮಗೆ ಹೇಗಿರಲಿದೆ ಎಂಬುದನ್ನ ಪ್ರಶ್ನೆಯಾಗಿ ಕೇಳಿದ್ದಾರೆ. ಅದಕ್ಕೆ ಉತ್ತರ ಜುಲೈ 2026 ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಅಂದರೆ ಅರ್ಧ ಪೂರ್ಣ ಫಲಿತಾಂಶವು ಇರಲಿದೆ. 9ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರು ಅದೃಷ್ಟ, ತಂದೆ, ಗುರುಗಳು, ಧರ್ಮ, ದೀರ್ಘ ಪ್ರಯಾಣಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ವಿಷಯದಲ್ಲಿ ರಕ್ಷಣೆಯನ್ನು ನೀಡುತ್ತಾನೆ. ಆದರೆ 7ನೇ ಮನೆಯಲ್ಲಿ ಮಂಗಳನ ಸಂಚಾರವು ಕ್ರಿಯಾಶೀಲತೆಯನ್ನು ಹಾಗೆ ಕೆಲವೊಂದು ಅಸಹನೆಯನ್ನು ಕೂಡ ತರಬಹುದು. ಇದರಿಂದ ಮಿಶ್ರ ಫಲಿತಾಂಶವು ನಿಮ್ಮ ಜೀವನದಲ್ಲಿ ಇರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ಬುಧಾದಿತ್ಯಾಯ ನಮಃ ಎಂಬ ಕಮೆಂಟ್ ಮಾಡುವುದು ಅತ್ಯಂತ ಹೆಚ್ಚಿನ ಸಕಾರಾತ್ಮಕ ಫಲಿತಾಂಶವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದೆ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.